ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಏನಪ್ಪ ಮ್ಯಾಟ್ರ್ ಅಂದರೆ, ನಂದು ಬೈಕಿದು ಹ್ಯಾಂಡಲ್ ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, ಪಲ್ಸರಲ್ಲಿ ಹ್ಯಾಂಡಲ್ ಯಾವ ಥರ ಬರ್ತದೆ ನಿಮ್ಗೆ ಗೊತ್ತಿರ್ಬೋದು. ಅದರಲ್ಲಿ ಎಕ್ಸ್ಟ್ರಾ ಆಕ್ಸೆಸರೀಸ್ ಏನು ಹಾಕೋಕ್ಕಾಗಲ್ಲ. ಇವಾಗ ಆಲ್ರೆಡಿ ನಾನು ಮಿನಿ ಪಾಗ್ಲೆಟು ಮತ್ತೊಂದು 60 ವ್ಯಾಟ್ಸ್ ಪಾಗ್ಲೆಟ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಆಲ್ರೆಡಿ 2 ಸ್ವಿಚ್ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಅದಕ್ಕೆ ಸಾಕು ಆಲ್ಮೋಸ್ಟ್ ಎಲ್ಲ ಫುಲ್ ಆಗೋಗಿದೆ. ಇವಾಗ ಏನಾದ್ರು ಎಕ್ಸ್ಟ್ರಾ ನಾನು ಇವಾಗ ಚಾರ್ಜಿಂಗು, ಮೊಬೈಲ್ ಚಾರ್ಜಿಂಗು ಮತ್ತು ಏನು ಎಕ್ಸ್ಟ್ರಾ ಏನಾದ್ರು ಆಕ್ಸೆಸರೀಸ್ ಹಾಕ್ಬೇಕಂದ್ರೆ ಅಲ್ಲಿ ಸ್ಪೇಸ್ ಇಲ್ಲ. ಈಗ ಏನಾದರೂ ಗೋಪುರಗೆ ಮೌಂಟ್ ಬರುತ್ತಲ್ಲ, ಅದು ಮೌಂಟ್ ಹಾಕೋಬೇಕಂದ್ರೂ ಸ್ಪೇಸ್ ಏನಿಲ್ಲ. ಹಂಗಾಗಿ ಮತ್ತು ಇನ್ನೊಂದು ಲಾಂಗ್ ರೈಡ್ ಏನಾದ್ರು ಮಾಡ್ಬೇಕಂದ್ರೆ ಅಷ್ಟು ಕಂಫರ್ಟ್ ಇಲ್ಲ, ಸ್ವಲ್ಪ ಬಗ್ಗಿ ಗಾಡಿ ಓಡಿಸ್ಬೇಕಾಗುತ್ತೆ. ಹಂಗಾಗಿ ಹ್ಯಾಂಡಲ್ ಚೇಂಜ್ ಮಾಡ್ಬೇಕಂತ ಅನ್ಕೊತಾ ಇದ್ದೆ. ಹಂಗಾಗಿ ಎಲ್ಲ ಆಕ್ಸೆಸರೀಸ್ ತರಿಸಿದ್ದೀನಿ. KTMದು ಹ್ಯಾಂಡಲ್ ತರಿಸಿದ್ದೀನಿ. ಮತ್ತು ಅದಕ್ಕೆ ಪಲ್ಸರ್ 220ಗೆ ನಿಮಗೆ ಸೆಟ್ ಆಗೋ ಥರ ಒಂದು ಪ್ಲೇಟ್ ರೆಡಿಮೇಡ್ ಸಿಗುತ್ತೆ, ಅದು ರೆಡಿಮೇಡ್ ಎಲ್ಲ ತರಿಸಿದ್ದೀನಿ. ಇವಾಗ ಇಲ್ಲೇ ನಮ್ಮ ಲೋಕಲ್ ಗ್ಯಾರೇಜ್ ಹತ್ರ ಹೋಗಿ ಅದನ್ನ ಫಿಟ್ ಮಾಡಿಸ್ಕೊಂಡು ಬರೋಣ ಅಂದ್ಕೊಂಡಿದ್ದೀನಿ. ಮಟೀರಿಯಲ್ ಏನಂತ ತಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ಹೋಗಿ ಕೆಳಗಡೆ ಹೋಗಿ ಅದೇ ಫಿಟ್ ಮಾಡಿದ್ದೆಲ್ಲ ಫುಲ್ ವಿಡಿಯೋ ನಾನು ಮಾಡಿ ಹಾಕ್ತೀನಿ. ಅದರಲ್ಲಿ ಏನಾದರೂ ನಿಮ್ಗೆ ಇನ್ನೂ ಏನಾದರೂ ಡೌಟ್, ನೀವೇನಾದರೂ ಪಲ್ಸರ್ 220 ಏನಾದರೂ ಹ್ಯಾಂಡಲ್ ಏನಾದರೂ ಚೇಂಜ್ ಮಾಡಿಸೋರಿದ್ದರೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ನಿಮಗೆ ಏನಾದರೂ ಯಾವ ಥರ ಪ್ಲೇಟ್ ಬೇಕು, ಅದು ಎಲ್ಲಿ ಸಿಗುತ್ತೆ, ಆಕ್ಸೆಸರೀಸು ಅದೆಲ್ಲ ನಿಮಗೆ ನಾನು ಸಜೆಸ್ಟ್ ಮಾಡ್ತೀನಿ. ನನಗೆ ಕಮೆಂಟ್ ಹಾಕಿ, ಇದ್ರ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಬನ್ನಿ ಹೋಗೋಣ, ಕೆಳಗಡೆ ಹೋಗಿ ಇದು ಮಾಡ್ಕೊಂಬರೋಣ. ಇವಾಗ ಹೋಗ್ತೀನಿ, ಲೋಕಲ್ ಗ್ಯಾರೇಜ್ ಹೋಗ್ತೀನಿ. ಅದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಿಂಗೆ ಮತ್ತು ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಏನಾದರೂ ವೀಡಿಯೋಗಳು ಹಾಕಿದರೆ ಫಸ್ಟ್ ನಿಮಗೆ ಬೆಲ್ ಬಟನ್ ಇದು ನೋಟಿಫಿಕೇಷನ್ ಬರುತ್ತೆ, ನಿಮಗೆ ಬೇಗ ಗೊತ್ತಾಗುತ್ತೆ ನಾನು ವೀಡಿಯೋ ಹಾಕಿದ್ದಂದರೆ. ಬನ್ನಿ ಇವಾಗ ಕೆಳಗಡೆ ಹೋಗೋಣ. ಬೈಕಲ್ಲೇ ಇದೆ, ಆಕ್ಸೆಸರೀಸ್ ಎಲ್ಲ ಕೆಳಗಡೆ ಇಟ್ಟಿದ್ದೀನಿ. ಇಲ್ಲೇ ಲೋಕಲ್ ಗ್ಯಾರೇಜ್ ಹತ್ರ ಹೋಗೋಣ. ಬನ್ನಿ, ಅಲ್ಲೇ ಸಿಗ್ತೀನಿ ನಿಮಗೆ. ಇವಾಗ ಇಲ್ಲಿ ನೀವು ನೋಡ್ಬೋದು, ಆಲ್ರೆಡಿ ಒಂದು ಫ್ಲಾಗ್ಲೈಟಿದ್ದು ಇಲ್ಲೊಂದು ಸ್ವಿಚ್ ಹಾಕಿದ್ದೀನಿ, ಈ ಕಡೆ ಒಂದು ಸ್ವಿಚ್ ಹಾಕಿದ್ದೀನಿ. ಇವಾಗ ಎಕ್ಸ್ಟ್ರಾ ಏನಾದರೂ ಚಾರ್ಜಿಂಗು ಮತ್ತು ಪಾಗ್ಲೆಟ್ ಏನಾರು ಹಾಕ್ಬೇಕಂದ್ರೆ ಹಾಕೋಕ್ಕೆ ಎಲ್ಲಿ ಜಾಗ ಇಲ್ಲ. ಮತ್ತು ಇದು ಇಲ್ಲಿ ನೋಡ್ಬೋದು, ಇಲ್ಲಿ ಹೆಂಗೆ ಟಚ್ ಆಗಿದೆ ಅಂತ. ಇದು ಪೈರಿಂಗಿಗೆ ಟಚ್ ಆಗುತ್ತೆ, ಇದು ಹಾಕಿದ್ರು ಪೈರಿಂಗಿಗೆ ಟಚ್ ಆಗುತ್ತೆ. ಮತ್ತು ಇವಾಗ ಇಲ್ಲಿ ನಕಲ್ ಗಾಡಿ ಏನು ಹಾಕೋಕ್ಕಾಗಲ್ಲ. ಇವಾಗ ನಾರ್ಮಲ್ ಹ್ಯಾಂಡ್ಲೇ ಟಚ್ ಆಗ್ತಾಯಿದೆ. ಮಾಡಿಫಿಕೇಷನ್ ಮಾಡ್ಕೊಂಡಿದ್ದೀನಲ್ಲ, ಎಲ್ಲ ಪೈರಿಂಗಿಗೆ ಸವೆಲ್ಲ ಟಚ್ ಆಗ್ತಾಯಿದ್ದಾವೆ. ಮತ್ತು ಇನ್ನೊಂದು ಏನಂದರೆ ಈ ವೈಜರು ಮತ್ತು ಇದು GPS ಮೌಂಟು ಮತ್ತು ಮಿರರ್ ಎಲ್ಲ ಲೋಡ್ ಇರೋದಕ್ಕೆ ಇದು ಅಷ್ಟೊಂದು ಕರೆಕ್ಟಾಗಿ ಫಿಟ್ ಆಗ್ತಾಯಿಲ್ಲ. ಅಂದರೆ ಜಾಸ್ತಿ ಶೇಕಿಂಗ್ ಬರ್ತಾಯಿದೆ. ಈ ಮಿರರ್ ಅಷ್ಟೊಂದು ಇದು ಕಂಫರ್ಟಾಗಿ ಇದಾಗ್ತಾಯಿಲ್ಲ, ಅದು ಭಾಳ ಸಿಕ್ಕಾಪಟ್ಟೆ ಶೇಕಿಂಗ್ ಬರ್ತಾಯಿದ್ದಾವೆ. ಎಲ್ಲ ಒಂದರಲ್ಲೇ ಲೋಡ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು, ಇದು ಮಿರರ್ ಪಾಯಿಂಟಿಗೆ ಇವನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಮೇನ್ ರೀಸನ್ ಏನಂದರೆ, ಮತ್ತು ಇನ್ನೊಂದು ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಬಗ್ಬೇಕು. ಜಾಸ್ತಿ ಲಾಂಗ್ ರೈಡ್ ಮಾಡ್ತೀವಿ ಅಂದರೆ ಸ್ವಲ್ಪ ಬಗ್ಬೇಕಾಗುತ್ತೆ, ಅದೊಂದು ಇದು. ಅದಕ್ಕೆ ಒಂದು 2 ಇಂಚಿದು ಕ್ಲ್ಯಾಂಪು ಮತ್ತು ಅವೆಲ್ಲ ತರಿಸಿದ್ದೀನಿ. ಇವಾಗ ಅದು ಹಾಕೊಂಡ ಮೇಲೆ ನಾನು ಆರಾಮಾಗಿ ಸ್ವಲ್ಪ ಕಂಫರ್ಟಬಲ್ ರೈಡು ಮಾಡ್ಬೋದು. ಮತ್ತು ನಿಮಗೆ ಇಲ್ಲಿ ಹ್ಯಾಂಡ್ ನೋಡ್ಬೋದು, ಇದೆಷ್ಟು ಲೆಂತ್ ಆಗಿದೆ ನೋಡ್ಬೋದು ನೀವು. ಹ್ಯಾಂಡ್ಲು KTM ಹ್ಯಾಂಡ್ಲು. ನೀವು ಎಕ್ಸ್ಟ್ರಾ ಏನಾದರೂ ಬ್ಯಾಟ್ರಿ, ಇದು ಮೊಬೈಲ್ ಚಾರ್ಜರ್ಸು ಮತ್ತು ಏನಾದರೂ ಪಾಗ್ಲೆಟ್ ಕ್ಲ್ಯಾಂಪ್ಸ್, ಇದು ಸ್ವಿಚಸ್ಸು ಏನಾದರೂ ಹಾಕ್ಕೋಬೇಕಂದ್ರೂ ಸಿಕ್ಕಾಪಟ್ಟೆ ನಿಮಗೆ ಸ್ಪೇಸ್ ಜಾಗ ಸಿಗುತ್ತೆ, ನಿಮಗೆ ಹಾಕ್ಕೋಬೋದು. ಅದಕ್ಕೋಸ್ಕರ ಇವಾಗ ಇದೆಲ್ಲ ಚೇಂಜ್ ಮಾಡ್ತಾ ಇರೋದು. ಇದು ಮುಂಚೆನೇ ನಾನು ಮಾಡೋ ಅಂದ್ಕೊಂಡಿದ್ದೆ, ಆದರೆ ನನ್ನ ಹೈಟಿಗೆ ಇದು ಹ್ಯಾಂಡಲ್ ನನಗೆ ಸ್ವಲ್ಪ ಶೂಟ್ ಆಗ್ತಾಯಿತ್ತು ಅನ್ನೋ ರೀಸನ್ಗೆ ಇದನ್ನೇ ಹ್ಯಾಂಡಲ್ ಬಿಟ್ಕೊಂಡಿದ್ದೆ. ಆದರೆ ಇದು ಎಕ್ಸ್ಟ್ರಾ ಆಕ್ಸೆಸರೀಸ್ ಏನು ಹಾಕೋಕ್ಕಾಗ್ತಾಯಿಲ್ಲ. ಈಗ ನಾನು ಇನ್ನೂ ಸ್ವಲ್ಪ ನೆಕ್ಸ್ಟ್ ಮುಂದೆ ಭಾಳ ರೈಡ್ ಪ್ಲ್ಯಾನ್ಗಳು ಮಾಡ್ತಾಯಿದ್ದೀನಿ. ಅದರಿಂದ ಏನೂ ಎಕ್ಸ್ಟ್ರಾ ಆಕ್ಸೆಸರೀಸ್ ಹಾಕ್ಸೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅದಕ್ಕಾಗಿ ಹ್ಯಾಂಡ್ಲು ಚೇಂಜ್ ಮಾಡ್ತಾರೆ ಮೇನ್ ರೀಸನ್ನು. ಅದಕ್ಕೆ ಹ್ಯಾಂಡ್ಲಿಗೆ ಚೇಂಜ್ ಮಾಡೋಕ್ಕೆ ಏನು ಬೇಕಂದರೆ ಇದು ನೋಡ್ಬೋದು ನೀವು, ಆಟೋ ಡಿಶ್ ಅಂತ ಒಂದು ಅಲ್ಲಿ ಇನ್ಸ್ಟಾಗ್ರಾಮ್ದಲ್ಲಿ ಅವ್ರ ಹತ್ರ ಚಾಟ್ ಮಾಡಿ ಕಸ್ಟಮೈಸ್ಡ್ ಅಂದರೆ ನಮ್ಮ ಗಾಡಿಗೆ ಫಿಟ್ ಆಗೋ ಥರ ಪ್ಲೇಟು ಮತ್ತು ಕ್ಲ್ಯಾಂಪ್ಸ್ ಎಲ್ಲ ಅವ್ರು ಕಳಿಸಿದ್ದಾರೆ. ಅದು ಮಿರರ್ಗೆ ಇನ್ನಷ್ಟು ಮಿರರ್ ಹಾಕೊಳ್ಳೋಕ್ಕೆ ಅದ್ರದ್ದು ಕ್ಲ್ಯಾಂಪ್ಸು ಮತ್ತು ಸುಜುಕಿ ಸಮರದ್ದು ಬರುತ್ತಲ್ಲ ಆ ಬೈಕಿದ್ದು ಎಕ್ಸಲೇಟರ್ ಕೇಬಲು ಮತ್ತು ಕ್ಲಚ್ ಕೇಬಲ್ ಅದೇ ಬೇಕಿದ್ರೆ 2 ತೊಗೊಂಡಿದ್ದೀನಿ. ಮಿರರ್ಸ್ ಬಂದ್ಬಿಟ್ಟು NS200 ಮಿರರ್ಸ್ ತೊಗೊಂಡಿದ್ದೀನಿ. ಹ್ಯಾಂಡ್ಲ್ ಬಂದ್ಬಿಟ್ಟು ನೀವು ಹೇಳಿದ್ನಲ್ಲ KTM ಹ್ಯಾಂಡ್ಲ್ ತೊಗೊಂಡಿದ್ದೀನಿ, ಡ್ಯೂಕ್ 390 ಇದು KTMದು. ಇವಾಗ ಏನಿದೆ, ಡೈರೆಕ್ಟ್ ಕಸ್ಟಮ್ ಪ್ಲೇಟ್ ಏನಿದೆ ಡೈರೆಕ್ಟ್ ಈ ಥರ ಕೂರುತ್ತೆ. ಇದೆಲ್ಲ ಉಚ್ಕೊಂಡ ಮೇಲೆ ನೋಡ್ಬೋದು ನೀವು, ಯಾವುದೇ ಸ್ಕ್ರೂ ಏನು ಅಡ್ಜಸ್ಟ್ ಮಾಡೋದು ಏನು ಅವಶ್ಯಕತೆ ಇಲ್ಲ, ಕರೆಕ್ಟಾಗಿ ಕೂರುತ್ತೆ. ಇದಕ್ಕೆ ಕರೆಕ್ಟ್ ಫಿಟ್ಟಿಂಗ್ ಇದೆ. ಪ್ಲೇಟ್ ಹಾಕೊಂಡ ಮೇಲೆ ಇವೆರಡು ಬುಷ್ ಬರುತ್ತೆ ಕೆಳಗಡೆ, ಇಲ್ಲಿ ನೋಡ್ತಾ ಇರ್ಬೋದು ಬುಷ್ ಹಾಕಿದ್ದಾರೆ. ಆ ಬುಷ್ ಹಾಕೋದ್ರಿಂದ ನಿಮಗೆ ಒಂದು 2 ಇಂಚ್ ಅಂದ್ಕೊತೀನಿ, 2 ಇಂಚ್ ಹೈಟ್ ಬರುತ್ತೆ ಗಾಡಿ ನಿಮಗೆ. ಇದು ಫೀಮೇಲ್ ಕ್ಲ್ಯಾಂಪು ಕೆಳಗಡೆ ಹಾಕ್ಬೇಕು, ಅದು ಬುಷ್ ನಿಮ್ಗೆ ಕಾಣ್ತಿದೆ ಅಂದ್ಕೊಂಡು ವಿಡಿಯೋದಲ್ಲಿ ನೋಡಿ, ನೀಟಾಗಿ ಕಾಣ್ತಾ ಇದೆ ಬುಷ್ ಹಾಕೊಂಡೋದಕ್ಕೆ ಗಾಡಿ ಸ್ವಲ್ಪ ಹೈಟ್ ಹ್ಯಾಂಡಲ್ ಸ್ವಲ್ಪ ಮೇಲೆ ಹೈಟ್ ಬರುತ್ತೆ, ಸ್ವಲ್ಪ ಹೈಟ್ ಇನ್ಕ್ರೀಸ್ ಆಗುತ್ತೆ.
ಸಿಂಪಲ್ ಆಗಿದೆ, ಏನಿಲ್ಲ ತೊಂದರೆ ಇಲ್ಲ, ನಾವು ಮಾಡ್ಕೋಬೋದು. PML ಕ್ಲ್ಯಾಂಪ್ ಎಲ್ಲ ಫಿಟ್ ಮಾಡ್ಕೊಂಡಿದ್ದೀವಿ. ಇದಾದಮೇಲೆ ಏನಿಲ್ಲ, ಜಸ್ಟು ಹ್ಯಾಂಡ್ಲರ್ ಎಲ್ಲ ತಗೋಬೇಕು, ಕ್ಲಚ್ ಕೇಬಲ್ಲು ಮತ್ತು ಎಲ್ಲ ತಗೋಬೇಕು. ಇದನ್ನು ಇಲ್ಲಿ ನೋಡಿ ತೆಗಿತಾ ಇದ್ದಾರೆ. ಎಲ್ಲ ಉಚ್ಕೊಂತ ಇದ್ದೀವಿ, ಸ್ವಿಚ್ ಕಂಟ್ರೋಲು ಎಲ್ಲನೂ ಉಚ್ತಾ ಇದ್ದೀವಿ, ನೋಡ್ಬೋದು ನೀವು. ನೋಡಿ ಈ ಥರ ಸೆಟ್ ಆಗುತ್ತೆ. ಇವಾಗ ಮೇಲ್ಗಡೆ 4 ಸ್ಕ್ರೂ ಬರ್ತವೆ. ಇವಾಗ ಹ್ಯಾಂಡ್ ಫುಲ್ ಕರೆಕ್ಟಾಗಿ 4 ಸ್ಕ್ರೂ ಹಾಕಿ ಕೂರಿಸಿದ್ದೀವಿ. ನೋಡಿ ಈ ಥರ ಕಾಣುತ್ತೆ. ಇವಾಗ ಕ್ಲಚ್ ಕೇಬಲು, ಎಕ್ಸಲೇಟರ್ ಕೇಬಲ್ ಎಲ್ಲ ಹಾಕೋಬೇಕು. ನಿಮಗೆ ಏನಕ್ಕೆ ಫುಲ್ ಡೀಟೇಲ್ಸ್ ತೋರಿಸ್ತಿದ್ರೆ ನಿಮಗೇನು ಕನ್ಫ್ಯೂಸ್ ಆಗ್ಬಾರ್ದು ಅಂತ ಎಲ್ಲ ನೀಟಾಗಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಇದರಲ್ಲಿ ಏನೊಂದು ಡೌಟ್ ಇದ್ದರೆ ಕಾಮೆಂಟಲ್ಲಿ ಹಾಕಿ ನಾನು ಹೇಳ್ತೀನಿ. ಈ ಹ್ಯಾಂಡ್ಲ್ ಮಾಡಿಸ್ಬೇಕಾದ್ರೆ ಇವೆಲ್ಲ ಕೇಬಲ್ ಬಂದಿರ್ತಾವಲ್ಲ, ಇವು ಮುಂದ್ಗಡೆಯಿಂದ ತೊಗೊಬೇಡಿ, ಈ ಥರ ಬ್ಯಾಕ್ ಸೈಡಿಂದ ತೊಗೊಳ್ಳಿ ಕೇಬಲ್. ಯಾಕಂದರೆ ನಾವೇನಾದ್ರು ಹ್ಯಾಂಡ್ಲಿಂಗ್ ಕಟ್ ಮಾಡಬೇಕಾದ್ರೆ ಅದು ಫೋರ್ಕ್ ಜೊತೆ ಕೇಬಲ್ ಹೋಗುತ್ತೆ. ಅವಾಗ ಹೋಗಿ ಕೇಬಲ್ ಕಿತ್ಕೊಂಬರೋ ಚಾನ್ಸಸ್ಸು ಮತ್ತು ಕಟ್ಟಾಗೋ ಚಾನ್ಸಸ್ ಎಲ್ಲ ಇರ್ತವೆ. ಅದಕ್ಕೆ ಅವ್ರು ಹಂಗೆ ಆಗ್ತಾಯಿದ್ರು. ನಾನು ಹೇಳ್ಬಿಟ್ಟು ಬ್ಯಾಕ್ ಸೈಡ್ ಈ ಥರ ಬ್ಯಾಕ್ ಸೈಡ್ ಬರ್ಬೇಕು ಕೇಬಲ್, ಯಾವುದೇ ಕೇಬಲ್ ಇರಲಿ ಬ್ಯಾಕ್ ಸೈಡ್ ಹಾಕ್ಸ್ಕೊಳ್ಳಿ. ಈ ಥರ ಫೋರ್ಕ್ ಮುಂದೆ ಬಂದರೆ ಏನಾಗ್ತಂದರೆ ನೋಡಿ, ನಂದು ಆಲ್ರೆಡಿ ಯಾವ ಥರ ಕಟ್ಟಾಗಿದೆ. ಇದು ಫೋರ್ಕ್ ನಾವು ಯಾವ ಥರ ಹ್ಯಾಂಡ್ಲು ಇದು ಮಾಡ್ತೀವಿ, ಆಪ್ರೇಟ್ ಮಾಡ್ತೀವಿ, ಆ ಥರ ಅದ್ರ ಗುಂಟ ಹೋಗುತ್ತೆ. ಇದು ಫೋರ್ಕ್ ಜೊತೆನೇ ಇದಾಗುತ್ತೆ, ಮೂಮೆಂಟ್ ಆಗುತ್ತೆ. ಹಾಗಾಗಿ ಕಟ್ಟಾಗೋ ಚಾನ್ಸಸ್ ಈ ಥರ ಎಲ್ಲ ಇರ್ತವೆ. ಅದು ಸ್ವಲ್ಪ ನೋಡ್ಕೊಂಡು ಮಾಡಿಸ್ಕೊಳ್ಳಿ. ಸ್ನೇಹಿತರೆ, ಇವಾಗ ನೀವು ನೋಡ್ಬೋದು ಎಲ್ಲ ಫುಲ್ ಫಿಟ್ ಆಗಿದೆ. ನೋಡಿ NS200, ನಿಮ್ಗೆ ಹೇಳಿದಾಗ NS200 ಮಿರರ್ಸು ಈ ಥರ ಬರುತ್ತೆ ಲುಕ್ಕು. ಇದು ಏನಂದರೆ ಇನ್ನಿದಕ್ಕೆ ನಕಲ್ ಕಾರ್ಡ್ ಹಾಕ್ಸ್ಬೇಕು. ಇಲ್ಲಿ ಸ್ವಲ್ಪ ಲೈಟಾಗಿ ಸ್ವಲ್ಪ ಗ್ಯಾಪ್ ಇದೆ, ಜಾಸ್ತಿ ಗ್ಯಾಪ್ ಇಲ್ಲ. ನಕಲ್ ಗಾಡಿಗೆ ಏನಾದರೂ ಬೇರೆ ಐಡಿಯಾ ಮಾಡಬೇಕು. ಅದು ನಕಲ್ ಕಾರ್ಡ್ ಹಾಕಿದ ಮೇಲೆ ಏನು ಫಿಕ್ಸ್ ಆಗೋದು ಡೌಟ್ ಅಂದ್ಕೊಂಡಿನಿ. ಇವಾಗ ನೋಡಿ ಇಷ್ಟೊಂದು ಗ್ಯಾಪ್ ಇದೆ, ನಿಮಗೆ ನೋಡ್ಬೋದು. ಇದರಲ್ಲಿ ನೀವೇನಾದರೂ ಸ್ವಿಚ್ಗಳು ಏನು ಬೇಕಾದರೂ ಇಷ್ಟೊಂದು ಗ್ಯಾಪ್ ಇದೆ. ಏನು ಎಕ್ಸಸರೀಸ್ ಬೇಕಾದರೂ ಹಾಕ್ಕೋಬೋದು ನಿಮಗೆ. ಮತ್ತು ಇನ್ನೊಂದು ಫುಲ್ ಕಂಫರ್ಟಿವ್ ಇರುತ್ತೆ. ನಾವೊಂದು ನಿಮಗೆ ರೈಡ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಾದರೂ ಜಾಸ್ತಿ ಏನಾದರೂ ಲಾಂಗ್ ಏನಾದರೂ ಹೋಗ್ತೀರಂದರೆ ನಿಮಗೆ ಕಂಫರ್ಟಾಗಿರುತ್ತೆ. ಅಂದರೆ ನೀವು ಆರಾಮಾಗಿ ಹೆಂಗೆ ಕೂತ್ಕೊಂಡು ನೀವು ನಾರ್ಮಲಿ ಹೆಂಗೆ ಚೇರ್ ಮೇಲೆ ಕೂತ್ಕೋತೀರ ಅದೇ ಥರ ಫೀಲ್ ಇರುತ್ತೆ. ನೋಡ್ಬೋದು ಇವಾಗ ಫುಲ್ ಫಿಟ್ಟಿಂಗ್ ಈ ಥರ ಇದೆ. ಸ್ನೇಹಿತರೆ, ಇವಾಗ ಹ್ಯಾಂಡ್ಲೆಲ್ಲ ಫಿಟ್ ಮಾಡ್ಕೊಂಡಿದ್ದೀವಲ್ಲ, ಒಂದು ಟೆಸ್ಟ್ ಡ್ರೈವ್ ಹೋಗಿ ಬರೋಣ ಅಂತ. ಯಾವ ಥರ ಕಂಫರ್ಟ್ ಇರುತ್ತೆ ನೋಡೋಣ ಅಂತ. ಸ್ವಲ್ಪ ಟ್ರಾಫಿಕ್ ಏನಾದರೂ ಹೋಗ್ತಿರಂದರೆ ಸ್ವಲ್ಪ ನೋಡ್ಕೊಂಡು ಗಾಡಿ ಮೂವ್ ಮಾಡೋಕ್ಕಾಗುತ್ತೆ. ಯಾಕಂದರೆ ಹ್ಯಾಂಡ್ಲ್ ಸ್ವಲ್ಪ ಅಗಲಾಗಿರೋದ್ರಿಂದ ಮಿರರ್ ಸ್ವಲ್ಪ ಔಟ್ಸೈಡ್ ಬಂದಿದೆ. ಸ್ವಲ್ಪ ನೋಡ್ಕೊಂಡು ಮೂವ್ ಮಾಡಿದ್ರೆ ಬೆಟರು. ಅಂದರೆ ಸ್ವಲ್ಪ ನಿಮಗೆ ಅದೊಂದು ಐಡಿಯಾ ಬರುತ್ತೆ. ಸ್ವಲ್ಪ ದಿನ ಆದಮೇಲೆ, ಸ್ವಲ್ಪ ದಿನ ಆಗೋವರೆಗೂ ಸ್ವಲ್ಪ ಸ್ಲೋ ಹೊಡೆಯೋದೇ ಬೆಟರು. ಸಾಕತ್ತಿದೆ, ಕಂಫರ್ಟಬಲ್ಲು. ಏನು ಈಗ ನಾರ್ಮಲಾಗಿ ನಾವು ಚೇರ್ ಮೇಲೆ ಯಾವ ಥರ ಕೂತ್ಕೊಳ್ತೀವಿ ಅದೇ ಥರ ಫೀಲ್ ಇದೆ. ಏನು ಮುಂಚೆ ಥರ ಸ್ವಲ್ಪ ಬೆಂಡ್ ಆಗೋದು ಆ ಥರ ಏನು ಇಲ್ಲ. ಆರಾಮಾಗಿ ಕೂತ್ಕೊಂಡು ಓಡಿಸ್ಬೋದು. ಕರೆಕ್ಟ್ ಪೊಸಿಷನ್ ಇದೆ. ಸಖತ್ತಾಗಿದೆ ಹ್ಯಾಂಡ್ಲು, ಫುಲ್ ಕಂಫರ್ಟ್ ಆಗಿದೆ. ಇದನ್ನೇ ನೋಡೋಣ ಅಂತ ಒಂದು ಸ್ವಲ್ಪ ಬಂದೆ, ಜಸ್ಟ್ ಟ್ರೈ ಮಾಡೋಣ ಅಂತ. ಸಖತ್ ಕಂಫರ್ಟ್ ಆಗಿದೆ. ಸ್ವಲ್ಪ ಅದು ಮೈನರಿ ಇಶ್ಯೂಸ್ ಬರ್ತಾವೆ ಸ್ಟಾರ್ಟಿಂಗು, ಬರ್ತಾ ಎಲ್ಲ ಅಡ್ಜಸ್ಟ್ ಆಗುತ್ತೆ. ಮತ್ತು ಸ್ನೇಹಿತರೆ, ಇನ್ನೇನಂದರೆ ನಂದು ಇನ್ಸ್ಟಾ ID ಮತ್ತು ಯೂಟ್ಯೂಬ್ ID ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಅದು ಯಾವ ಥರ ಅಂದರೆ, ನಮ್ಮ ಜಾಸ್ತಿ ಜನ ಫ್ರೆಂಡ್ಸ್ ಎಲ್ಲ ನಮ್ಮ ಡಿಸ್ಟಿಕ್ ಸಂಬಂಧಪಟ್ಟ ಥರ ಒಂದು ID ಕ್ರಿಯೇಟ್ ಮಾಡು. ಯಾಕಂದರೆ ನಮ್ಮ ಜನಗಳಿಗೆ ಯಾರು ನಿಂದು ID ಗೊತ್ತಾಗ್ತಾ ಇಲ್ಲ, ನೀನು ನಮ್ಮ ಕೊಪ್ಪಳದವನಂತ ಯಾರಿಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ನಾನು ಭಯದಲ್ಲಿ ಈ ಥರ ಕೊಪ್ಪಳ ಈ ಥರ ಎಲ್ಲ ಬರ್ಕೊಂಡಿದ್ದೀನಿ. ಆದರೆ ಕೆಲವೊಂದು ಜನಕ್ಕೆಲ್ಲ ಇದೆಲ್ಲ ಗೊತ್ತಾಗ್ತಾ ಇಲ್ಲ. ಅಂದರೆ ಭಯ ಯಾರು ಓಪನ್ ಮಾಡಿ ನೋಡೋಲ್ಲ. ಈಗ ಏನಾದರೂ ನಾನು ಯಾವುದೋ ಇಷ್ಟ ರೀಲ್ಸ್ ಏನಾದ್ರು ಮಾಡಿ ಹಾಕಿದರೆ ಸುಮ್ಮನೆ ನಾರ್ಮಲ್ ಲೈಕ್ ಕೊಡ್ಕೊಂಡು ಹೋಗ್ತಾರೆ. ಅದೇ ನಮ್ಮದು ಈಗ KH37 ಈ ಥರ ಏನಾದರೂ ಒಂದು ಮಾಡಿದರೆ ಇದು ನಮ್ಮ ಕೊಪ್ಪಳದವರಪ್ಪ ಅನ್ನೋ ಒಂದು ಫಾಲೋ ಮಾಡೋದಾಗಿರಲಿ, ಶೇರ್ ಮಾಡೋದಾಗಲಿ ಈ ಥರ ಎಲ್ಲ ಬರ್ತವೆ. ಅದಕ್ಕೋಸ್ಕರ ಜಾಸ್ತಿ ಜನ ಫ್ರೆಂಡ್ಸ್ ಎಲ್ಲ ಸಜೆಸ್ಟ್ ಮಾಡಿರೋ ID ಇಟ್ಟಿದ್ದೀನಿ. ID ಬಂದುಬಿಟ್ಟು KH37 ಟ್ರಾವೆಲರ್ ಅಂತ ಇಟ್ಕೊಂಡಿದ್ದೀನಿ. ಮುಂಚೆ ಹೆಂಗೆ ಸಪೋರ್ಟ್ ಮಾಡಿದ್ರು
ಈಗ ನನ್ನ ಮುಂಚೆ ಹೆಂಗೆ ಸಪೋರ್ಟ್ ಮಾಡಿದ್ರು ಇವಾಗೂ ನನ್ನ ಸಪೋರ್ಟ್ ಮಾಡಿ. ಮತ್ತು ನೀವೇನಾದರೂ ನನ್ನ ವಿಡಿಯೋ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಆನ್ ಮಾಡ್ಕೊಳ್ಳಿ. ಏನಾದ್ರು ವಿಡಿಯೋಗಳನ್ನು ಹಾಕಿದರೆ ನಿಮಗೆ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ ಸ್ನೇಹಿತರೆ.